ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಸ್ಬೆಂಡ್ ಇದೆ ಹೇರ್ ಕಟ್ ಮಾಡಲಿಕ್ಕೆ ನಾವಿಲ್ಲಿ ಸೆಲೂನಿಗೆ ಬಂದಿದ್ದೇವೆ. ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಹಾಗೆ ಈಚೆ ಇದಕ್ಕೆ ಬಂದಿದ್ದು ಪಾರ್ಲರಿಗೆ. ಬೆಳಿಗ್ಗೆ ಆದ ಕಾರಣ ಹೇರ್ ಕಟ್ ಮಾಡೋರು ಬರಲಿಲ್ಲ. ಇದು ಓಪನ್ ಆಗಿದೆ, 9:30 ಗಂಟೆಗೆ ಓಪನ್ ಆಗಿದೆ. Look at my darling. ದೂರ ಹೋಗು ಚಿನ್ನ. ಬಾ ಪೆಟ್ರೋಲ್ ಸಾಕಾಕಿದ್ನು ಮೊನ್ನೆ ಜಾಸ್ತಿ ಓಡಲಿಲ್ಲ, ಚೂರು ಚೂರು ಹೊಡಿದ, ಬೆಚ್ಚಪ್ಪ ಹೊಡಿ. Where are you going? To school. Why, baby? Hello, Pick up my dumb sister. ಹಾಗೆ ಹೇಳ್ತಾರೆ ಬಾಬಾ ಅಕ್ಕನನ್ನು. She's dumb. ಅವಳು ಕೇಳಿದ್ರಂತಲ್ಲ, ನೀನು ಪಟ ಪಟ ಹೊಡಿದ್ರು. ನೀನು ಡಮ್ ಅಂತ ಹೇಳಿದ ಅವಳಿಗೆ ಗೊತ್ತಾದ್ರೆ ನಾವೀಗ ದೊಡ್ಡ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ. ಅವಳಿಗೆ ಸಂಜೆವರೆಗೆ ಕ್ಲಾಸ್ ಇತ್ತು, ಚಿಕ್ಕವಳಿಗೆ ಮಧ್ಯಾಹ್ನದವರೆಗೆ ಕ್ಲಾಸ್ ಇತ್ತು. ಹಾಗೆ ಅವಳು ಮಧ್ಯಾಹ್ನ ಬಂದಳು. ಅದಾದಮೇಲೆ ಚಿಕ್ಕ ಮಗಳನ್ನು ಕರ್ಕೊಂಡು ಪಾರ್ಕಿಗೆ ಬಂದೆವು, ನಾನು ಮತ್ತು ಚಿಕ್ಕ ಮಗಳು. ಪಾರ್ಕಿಗೆ ಬಂದಿದ್ದೇವೆ ಮಗಳನ್ನು ಆಡಿಸಲಿಕ್ಕೆ. ತುಂಬ ದಿನ ಆಯ್ತು ಅವಳು ಕೇಳೋದು ಪಾರ್ಕಿಗೆ ಬರಬೇಕು ಅಂತ. ಹಾಗೆ ಇವತ್ತು ಬಂದಿದ್ದೇನೆ ಕರ್ಕೊಂಡು ಹೋಗ್ಲಿಕ್ಕೆ. ಪಾರ್ಕ್ ಫುಲ್ ಚೇಂಜ್ ಆಗಿದೆ, ಮಳೆ ಎಲ್ಲ ಬಂದ ಕಾರಣ ಇಡೀ ಎಲ್ಲ ಹುಲ್ಲೆಲ್ಲ ಬೆಳೆದಿದೆ. ಅವತ್ತು ತುಂಬ ಸ್ಟಾರ್ಟಲ್ಲಿ ತುಂಬ ಚೆಂದ ಇತ್ತು, ಈಗೆಲ್ಲ ಮುಳ್ಳಿನ ಗಿಡ ಎಲ್ಲ ಬಂದಿದೆ. ಹತ್ತು ಹೆದರ್ಬೇಡ, ಶಾಲೆ ಹೆದರುವುದು ಯಾಕೆ? ನಾ ಇದ್ದೇನೆ, ಅಷ್ಟೇ ಮೆಲ್ಲ ಮೆಲ್ಲ ಬಾ. ಅಲ್ಲಿ ಹ್ಯಾಂಗ ಮಾಡು, ಇಲ್ಲಿ ಕೈ ಹಿಡಿ, ಇಲ್ಲಿ ಕೈ ಹಿಡಿ. ಮಾಡ್ಬೇಕಾ? ಅಷ್ಟು ಜಿಲ್ಲ ಮೆ ಕೇಳತಿ ಹೇ ಜೇಲ ಮೇಲೆ ತಲೆ ತಿರುಗುತ್ತದ. ನಾನಿಲ್ಲಿ ಕೂತ್ಕೊಂಡಿದ್ದೇನೆ, ಮಗಳ ಆಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಅವಳ ಜೊತೆ ಇದ್ದೆ. ಫೌಂಟೈನ್ ಕಾರಂಜಿ ಇದೆ, ಅದು ರೆಡಿ ಆಗಲಿಲ್ಲ, ಅದರ ಹತ್ರನೇ ಕೂತ್ಕೊಂಡಿದ್ದೇನೆ. ಇಲ್ಲಿ ಹೊರಗೆ ಕೂತ್ಕೊಳ್ಳಿಕ್ಕಾಗ್ತದೆ, ಅಲ್ಲಿ ಆದರೆ ಅವಳ ಹತ್ರ ಅದರ ಹೊರಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನಿಲ್ಲಿ ಹೊರಗೆ ಕೂತ್ಕೊಳ್ಳಿಕ್ಕೋಸ್ಕರ ಇಲ್ಲಿ ಬಂದೆ. ಒಂದು ಅವತ್ತು ಮಾರ್ಚಲ್ಲೆಲ್ಲ ಹಣ್ಣಾಗ್ತಾ ಇತ್ತು, ಆ ಹಣ್ಣು ಈಗ ಇಲ್ಲ. ಮಳೆಗಾಲ ಆದ ಕಾರಣ ಹಣ್ಣೆಲ್ಲ ಆಗಲಿಲ್ಲ, ಸುರಾಗ್ಲಿಕ್ಕೆ ಆಗಲಿಲ್ಲ. ಮಗಳು ಕೇಳಿದ್ಲು, ಅಮ್ಮ ನೀವು ಹಣ್ಣು ತಿನ್ಲಿಕ್ಕೆ ಹೋಗಿಯಲ್ಲ ಅಂತ. ಹೇಳಿದೆ, ಮಗಳೇ ಹಣ್ಣು ಆಗಲಿಲ್ಲ, ಹಣ್ಣು ಆದ ಮೇಲೆ ತಿಂತೇನೆ ಅಂತ. ಮಳೆ ಎಲ್ಲ ಕಚ್ಚುತ್ತಾ ಉಂಟು, ಹಾಗೆ ನಾನು ಕಾಲೆಲ್ಲ ಮಡಚಿ ಈ ರೀತಿ ಕಾಲೆಲ್ಲ ಮಡಚಿ ಕೂತ್ಕೊಂಡಿದ್ದೇನೆ. ಸೊಳ್ಳೆ ಎಲ್ಲ ಕಚ್ಚೋ ಕಾರಣ ತುಂಬ ಕಾಡು ಹುಲ್ಲೆಲ್ಲ ಉಂಟಲ್ಲ, ಹಾಗೆ ಸೊಳ್ಳೆ ತುಂಬ ಜಾಸ್ತಿ. ಆಗ ನಾವು ಬಂದಾಗ ಸ್ವಲ್ಪ ಮಕ್ಕಳೇ ಇದ್ದದ್ದು, ಒಂದು 2 ಮಕ್ಕಳಿದ್ದರು. ನನ್ನ ಮಗಳು ಸೇರಿ 3 ಇದ್ದದ್ದು. ಈಗ ತುಂಬ ಮಕ್ಕಳು ಬಂದರು ನೋಡಿ, ತುಂಬ ಮಕ್ಕಳು ಬಂದರು ಈಗ ಆಡಲಿಕ್ಕೆ. ಅಷ್ಟೇ ಮಕ್ಕಳಿದ್ರೆ ಚಂದ, ಮಕ್ಕಳಿಗೆ ಎಲ್ಲರಿಗೆ ಎಲ್ಲ ಇದನ್ನು ಆಡಲಿಕ್ಕೆ ಸಿಗ್ತದೆ. ತುಂಬ ಮಕ್ಕಳಾದರೆ ಸಿಕ್ಕುವುದಿಲ್ಲ ಆಡಲಿಕ್ಕೆ, ಒಬ್ಬರು ಆಡಿದ ಮೇಲೆ ಒಬ್ಬರು ಕಾಯಬೇಕಾಗ್ತದೆ. ಈಗ ಇಷ್ಟೇ ಮಕ್ಕಳಾದರೆ ಅಷ್ಟು ಉಪದ್ರವ ಇರುವುದಿಲ್ಲ, ಮಗಳೆಲ್ಲ ಆರಾಮ್ಸೆ ಆಡ್ತಾ ಇರ್ತಾಳೆ. ಹಾಗೆ ನಾವು ಪಾರ್ಕಿಗೆ ಹೋಗಿ ಎಲ್ಲ ಬಂದೆವು. ಪಾರ್ಕಿಗೆ ಒಂದು 6 ಗಂಟೆ ಆಗುವಾಗ 6:30ಗೆ ಬಂದೆವು. ಕತ್ಲೆ ಆಗ್ತದೆ ಆಮೇಲೆ, ಯಾಕಂದರೆ ಅಲ್ಲಿಗೆ ಪಾರ್ಕಿಗೆ ಹೋಗೋ ಮೊದಲು ನಾವು ಕಾರಿಂದ ಮನೆಗೆ ಹೋಗೋ ಟೈಮಲ್ಲಿ ಒಂದು ಹಾವೆಲ್ಲ ಪಾಸ್ ಆಗೋದು ನೋಡಿದ್ವಿ, ಒಂದು ಕೆರೆ ಹಾವೆಲ್ಲ. ಹಾಗೆ ಅದನ್ನು ನೋಡಿದ ಕಾರಣ ಸುತ್ತಮುತ್ತಲು ತುಂಬ ಹುಲ್ಲು ಬೆಳೆದಿದೆ, ರೋಡ್ ಸೈಡ್ ಎಲ್ಲ ಹುಲ್ಲು ಬೆಳೆದಿದೆ. ಕ್ಲೀನ್ ಮಾಡ್ತಾ ಇದ್ದಾರೆ, ಆದರೂ ಸಹ ನಾವು ನಡೆದು ಬರುವ ದಾರಿ ಎಲ್ಲ ಹುಲ್ಲಲ್ಲಿ ತುಂಬಿದೆ. ಹಾಗೆ ಕತ್ತಲಾದರೆ ಭಯ ಆಗ್ತದೆ. ಆದ ಕಾರಣ 6:30 ಬೇಗ ಬಂದೆವು, ಬೆಳಕಿರುವಾಗಲೇ ಬಂದೆವು ಮನೆಗೆ. ಬಂದ ಮೇಲೆ ಸ್ನಾನ ಎಲ್ಲ ಮಾಡಿಸಿದೆ ಮಗಳನ್ನು. ಫುಲ್ಲು ಮಣ್ಣಲ್ಲೆಲ್ಲ ಹೊಯ್ಗೆ ಮಳೆಲ್ಲ ಮಣ್ಣೆಲ್ಲ ಮಾಡಿಕೊಂಡಿದ್ಲು. ಅವಳನ್ನೆಲ್ಲ ಸ್ನಾನ ಮಾಡಿ, ನಾನೆಲ್ಲ ಸ್ನಾನ ಮಾಡಿ, ಊಟ ಎಲ್ಲ ಆಗಿ ಇನ್ನು ಮಲಗೋದು. ಇದು ಕನ್ನಡಕ ನಾನು ಹಾಕೋದು, ಮೊಬೈಲೆಲ್ಲ ನೋಡುವಾಗ ಕನ್ನಡಕ ಎಲ್ಲ ಹಾಕ್ತೇನೆ.
ಇಲ್ಲದ್ರೆ ಒಂಥರ ಬ್ಲರ್ ಆಗಿ ದೂರದ ಹತ್ತಿರದ್ದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಹೀಗೆ ದೂರ ಹಿಡಿದ್ರೆ ನೋಡಲಿಕ್ಕೆ ಆಗ್ತದೆ, ಹತ್ತಿರ ಹೋಗುವಾಗ ಸರಿ ಕಾಣೋದಿಲ್ಲ. ಹಾಗೆ ಕನ್ನಡಕ ಹಾಕಿಕೊಂಡ್ರೆ ಅಷ್ಟು ಕಣ್ಣಿಗೆ ಟಯರ್ಡ್ ಆಗೋದಿಲ್ಲ, ಹಾಗೆ ಕನ್ನಡಕ ಹಾಕ್ಕೊಂಡಿದ್ದೇನೆ. ಹಾಗೆ ಇವಿಷ್ಟು ನಮ್ಮ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.